ಹಾಯ್, ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ. ಹೋಗಿ ಬರುವಾಗ ಸ್ವಲ್ಪ ತರಕಾರಿ, ಕಾಯಿಮೆಣಸು ಅದನ್ನೆಲ್ಲ ಇಟ್ಕೊಂಡು ಬಂದೆ. ಇವಾಗ ಬಂದ ಮೇಲೆ ಅದನ್ನು ನಾವು ಪ್ರಿಸರ್ವ್ ಮಾಡಿ ಇಡಬೇಕಲ್ವ. ಹಾಗಾಗಿ ಇಲ್ಲಿ ಕಾಯಿಮೆಣಸನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಸ್ಪ್ರೆಡ್ ಮಾಡ್ತೇನೆ, ನೀರಿನ ಪಸೆ ಎಲ್ಲ ಆರಬೇಕು ಅಂತೇಳಿ. ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿ ಅದರ ತೊಟ್ಟನ್ನೆಲ್ಲ ತೆಗೆದು ಆಮೇಲೆ ಅದನ್ನು ಕೂಡ ಕಂಟೈನರಲ್ಲಿ ಹಾಕಿಡ್ತೇನೆ. ಸ್ವಲ್ಪ ಟಿಶ್ಯೂ ಪೇಪರನ್ನೆಲ್ಲ ಹಾಕಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಟಿಶ್ಯೂ ಇಲ್ಲದಿದ್ದರೆ ಪೇಪರಲ್ಲಿ ಕೂಡ ನಾವು ಕಟ್ಟಿ ಇಡ್ಬೋದು. ಹಾಗೆ ಎಲ್ಲವನ್ನು ಒಂದು ಬಾಕ್ಸಲ್ಲಿ ಹಾಕಿದೆ. ಆಮೇಲೆ ಕ್ಯಾರೆಟ್ ಕೂಡ ಹಾಗೆ, ಅದನ್ನು ಕೂಡ ಇನ್ನೊಂದು ಕಂಟೈನರಲ್ಲಿ ಹಾಕಿ ಈ ಥರ ಇಟ್ಟೆ. ಅಷ್ಟೊತ್ತಾಗುವಾಗ ಇಲ್ಲಿ ಕಾಯಿಮೆಣಸಿದ್ದು ನೀರಿನ ಪಸೆ ಕೂಡ ಆರಿತ್ತು. ಹಾಗಾಗಿ ಅದರ ತೊಟ್ಟನ್ನು ತೆಗಿತೇನೆ. ತೊಟ್ಟನ್ನು ತೆಗೆದ್ರಿಂದ ಕಾಯಿಮೆಣಸು ಬೇಗನೆ ಹಾಳಾಗುವುದಿಲ್ಲ. ಅದನ್ನು ಕೂಡ ತೆಗೆದು ಒಂದು ಕಂಟೈನರಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತೇನೆ. ಹೀಗೆ ಮಾಡೋದ್ರಿಂದ ನಮಗೆ ಬೇಕಾದ ಸಾಮಾನು ಬೇಗನೆ ನಮಗೆ ತೆಗಿಲಿಕ್ಕಾಗ್ತದೆ.